ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರ ನಾವಾಗಿರ್ಬೇಕು. ಹಾಯ್, ನಾನು ಹಿಮಾನಿ, ಚಿಕ್ಕಮಂಗ್ಳೂರು ಜೂನಿಯರ್ ಕಾಲೇಜ್ ಲೆಕ್ಚರರ್. ಇತ್ತೀಚಿನ ದಿನಗಳಂತೂ ತುಂಬ ಇರಿಟೇಷನಲ್ಲೇ ಕಳೀತಾ ಇದೆ. ಆ ಇರಿಟೇಷನ್ ಮಾಡೋ ಕ್ಯಾರೆಕ್ಟರ್ ಬರ್ತಿದೆ ನೋಡಿ. ನಾನು ಹೋಗೋ ರೋಡಲ್ಲಿ ನನಗಿಂತ ಪಂಕ್ಚುವಲ್ ಆಗಿ ಬಂದು ಕಲರಾಗಿ ಕಾಟ ಕೊಡ್ತಾನೆ. ಇವನ್ನ ಕಿಲಾಡಿ ಅನ್ಲಾ, ಕೇಡಿ ಅನ್ಲಾ, ಕ್ರಿಮಿನಲ್ ಅನ್ಲಾ. ನಾನು ಪಾಠ ಮಾಡೋ ಮಕ್ಕಳು ನನಗಿಷ್ಟೊಂದು ಕಾಟ ಕೊಟ್ಟಿಲ್ಲ. ಅಯ್ಯೋ ಬಂದೇ ಬಿಟ್ಟ ಆರ್ಗ್ಯಾನಿಕ್ ಕಲಾಕರ್. ತೆಗಿಯೋ ಚಿನ್ನ ಗಾಡಿ. ಓಕೆ ಬಾಸ್. ಇವತ್ತಿನೇನು ಕಾದಿದ್ಯೋ ಏನೋ. ಹಲೋ ಮಿಸ್ ಕನ್ನಡದ ಕನ್ಯೆ, ನನ್ನ ಮನ್ಸಲ್ಲಿರೋದು ಹೇಳ್ಕೊಂಡು ಸುಮಾರು ಸಮಯ ಆಗಿದೆ. ನಿಮ್ಮ ಕಡೆಯಿಂದನೇ ಏನು ರೆಸ್ಪಾನ್ಸ್ ಇಲ್ಲ. ನನಗೂ ಪೇಷನ್ಸ್ ಎಗ್ರೋಗಿದೆ. ಇವಾಗೇನು ಮಾಡೋದು ನೀವು ಹೇಳಿ. ನನ್ನನ್ನು ಕೇಳಿದ್ರೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿಮ್ಗಲ್ದೆ ನಿಮ್ಮ ಪಕ್ಕದ ಮನೆಯವ್ರಿಗೆ ಸಂಬಂಧ ಪಡುತ್ತಾ? ಹೋಗ್ರಿ, ಹೋಗಿ ಅವ್ರನ್ನೇ ಕೇಳಿ. ನಾನು ಇಷ್ಟಪಟ್ಟ ಐ ಲವ್ ಯು ಹೇಳಿರೋದು ನಿಮಗೆ ರೀ. ನಿಮ್ಮನ್ನು ನೋಡ್ತಿದ್ದಂಗೆ ಲವ್ ಮಾಡಿ ನೆಕ್ಸ್ಟ್ ಡೇನೇ ಪ್ರಪೋಸ್ ಮಾಡಿ ನನ್ನ ಹಾರ್ಟ್ ಅನ್ನೋ ಸೈಟ್ನ ಕ್ಲೀನ್ ಮಾಡಿಕೊಂಡು ನೀವು ಕೊಡೋ ಪ್ರೀತಿಲಿ ಮನೆ ಕಟ್ಕೋಬೇಕು ಅಂತ ಕಾಯ್ತಾನೇ ಇದೀನಿ ನೋಡಿ. ನನಗೆ ಬುದ್ಧಿ ಇಲ್ಲ ರೀ. ನಾಯಿ ಮೂಳೆ ಕಾಯುತ್ತೋ ಹೊರತು ಮೂಳೆ ಯಾವತ್ತು ನಾಯಿ ಕಾಯಲ್ಲ, ಗೊತ್ತಾ? ತಗಳಪ್ಪ. ಸರಿ, ನನಗೆ ನಾಯಿ ಅಂದ್ರಿ ಅಂತ ಬೇಜಾರೇನಿಲ್ಲ. ನೀವೇ ಮೂಳೆ ಅಂತ ಯಾಕೆ ಫಿಕ್ಸ್ ಆದ್ರಿ? ರೀ ಇಳಿರಿ ಕೆಳಗೆ. ಚಿನ್ನ ಗಾಡಿ ಸೈಡ್ಗಾಕ. ಎಷ್ಟಾಯ್ತು? ಬಾಸ್ ಹುಡುಗಿ ಅನ್ಸುತ್ತೆ. ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಳಕ್ಕಾಗತ್ತಾ? ಸ್ಟೇಷನ್ ಇಂದ ಫ್ರೀಯಾಗಿ ಕರ್ಕೊಂಬರೋದೇ ಅವರು. ಅಯ್ಯೋ ಎಲ್ಲ ಬರೀ ಇಂಥವ್ರೇ ಆದ್ರು. ಅಕ್ಕ, ನನ್ನ ಮಗನೇ ರೀ. ಇಷ್ಟಪಡೋ ಹುಡ್ಗನ್ ಗೋಳಿ ಕಳೋದ್ರಲ್ಲಿ ನಿಮ್ಮ ಹುಡುಗಿರಿಗೆ ಕೆಟ್ಟು ಮಜಾ ಸಿಗುತ್ತೆ ಅಲ್ಲ? ಏನ್ ಲುಕ್ಕು. ನನಗೆ ಗೋಳಿ ಕೊಂಡವ್ರಿಗೆ ಗುಂಡೋಡಿಯಪ್ಪ ಅಂತ ಯಾರಾದ್ರೂ ಗನ್ ಕೊಟ್ರೆ ಫಸ್ಟ್ ನಿಮ್ಮನ್ನೇ ಶೂಟ್ ಮಾಡೋದು, ನೆನ್ಪಿರ್ಲಿ. ನಡಿಯೋ ಚಿನ್ನ. ಎಲ್ಲೋದ್ಲಪ್ಪ ಇವಳು? ನೆನ್ನೆ ಬೈದೆ ಅಂತ ರೋಡ್ ಗಿಡ ಏನಾರು ಚೈನ್ ಮಾಡ್ಬಿಟ್ಲಾ? ಲುಕ್ ಯಾಕೆ ಹಿಂಗೆ ಖರಾಬಾಗಿ ಕೊಡ್ತಾವಳೆ? ಹೆಂಗ ಹೋಗ್ತಾವಳು ನೋಡು, ಮಳ್ಳಿ ಹಂಗೆ. ಹಲೋ ಮಿಸ್ ಕನ್ನಡದ ಕನ್ಯೆ, ಮಾತಾಡದೆ ಹಂಗೆ ಹೋಗ್ತಿದ್ದೀರಾ? ರೀ ಏನ್ರಿ, ಏನ್ ಮಾತಾಡ್ಬೇಕು ನಿಮ್ಮ ಹತ್ರ? ನೆನ್ನೆ ಅಷ್ಟೊಂದು ಎಗ್ರಾಡ್ತಿದ್ರಿ. ಅಲ್ಲ ರೀ, ನಿಮ್ಮಷ್ಟಕ್ಕೆ ನೀವು ಇಷ್ಟಪಟ್ಟಿದ್ದಲ್ದೆ ನನಗೆ ಬೈತೀರಾ? ನೋಡಿ, ಇಷ್ಟು ದಿನ ನೀವು ಕೊಟ್ಟು ಹಿಂಸೆನೂ ತಡ್ಕೊಂಡು ಸುಮ್ಮನೆ ಇದ್ದೀನಿ ಅಂತನಾ? ನಾನು ಯಾವಾಗ್ರಿ ನಿಮಗೆ ಹಿಂಸೆ ಕೊಟ್ಟೆ? ನೋಡಿ, ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿ ಪ್ರಪೋಸ್ ಮಾಡಿದ್ಮೇಲೆ ಅವಳು ಒಪ್ಕೊಂತಾಳೆ ಇಲ್ವೋ ಟೆನ್ಷನ್ ತಡ್ಕೋಬೇಕು. ಒಪ್ಕೊಂಡ್ರೆ ಲವ್ ಅನ್ನೋ ಹೆಸರಲ್ಲಿ ಕೂಡ ರೋದನೆ ತಡ್ಕೋಬೇಕು. ಬೇಡ ಅಂದ್ರೂ ಬ್ರೇಕಪ್ ಮಾಡ್ಕೊತೀರ, ಅವಾಗ ಆಗೋ ನೋವು ತಡ್ಕೋಬೇಕು. ಇಷ್ಟೆಲ್ಲ ತಡ್ಕೊಂಡು ಫೀಲಿಂಗ್ಸ್ನ ಎದೆಲೆ ಅದುಮ್ತೀವಿ ನೋಡಿ ನಾವು. ದ ಬಾಯ್ಸ್ ಗ್ರೇಟೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್, ಗೊತ್ತಾ? ರೀ ನೀವೇನಾದರೂ ಆಗಿರಿ, ನನಗೆ ಯಾಕ್ರಿ ಮೂಳೆ ಅಂದ್ರಿ? ನೀವು ಹಂಗಂದಾಗಿಂದ ಕೂತ್ರು ನಿಂತರು ನನ್ನ ತಲೆಯಿಂದ ಮೂಳೆ ಅನ್ನೋ ಪದನೇ ಹೋಗ್ತಿಲ್ಲ, ಗೊತ್ತಾ? ಹಾಂ, ನೀವು ತಾನೇ ಫಿಕ್ಸ್ ಆಗಿದ್ದು. ನಾನು ಯಾಕ್ರಿ ಫಿಕ್ಸ್ ಆಗಲಿ? ಶೂಟ್ ಮಾಡ್ತೀನಿ ಅಂದಿದ್ರಿ ಅಲ್ಲ? ನನಗೆ ಬಂದಿದ್ದ ಕೋಪಕ್ಕೆ ನೀವೇನಾದ್ರೂ ಶೂಟ್ ಮಾಡಿದ್ರೆ ಅದೇ ಬುಲೆಟ್ ಹಿಡಿದು ತಿರುಗಿಸಿ ನಿಮಗೆ ಹೊಡಿತಿದ್ದೆ. ಬುಲೆಟ್ ಹಿಡಿದು ತಿರುಗಿಸಿ ಹೊಡಿತಿದ್ರಾ? ರೀ, ಬಿಯಾಂಡ್ ಸೈನ್ಸ್ ಕೆಲ್ಸಗಳು ನಿಮ್ ಹುಡುಗಿರ್ ಕೈಲಿ ಮಾತ್ರ ಸಾಧ್ಯ. ಯಾಕೋ ಸುಮ್ಮನೆ ಇರಲ್ಲ ಕಣ.
ರೀ, ಪದೇ ಪದೇ ಹಿಂಗ್ ರೋಡಲ್ಲಿ ಅಡ್ಡ ಹಾಕ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಈಗಷ್ಟೇ ಅಲ್ಲಿಂದ ಎದ್ದು ಬನ್ನಲ್ರಿ. ನೀವು ಹೇಳಿದಿದ್ರೆ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ, ಮೀಟ್ ಮಾಡ್ಬೋದಿತ್ತಾ? ಇಂಥ ವಿಷಯನೆಲ್ಲ ಮುಂಚೆನೆ ಹೇಳಬೇಕಪ್ಪ. ನೀವಂತೂ ಹೇಳಿಲ್ಲ, ನಾನಾದರೂ ಹೇಳ್ತೀನಿ ತಗೊಳ್ಳಿ. ಅದು ವಿನುತನ್ ಮದುವೆ, ಅವ್ರ ತಮ್ಮಂಗೆ ನೀವಂದರೆ ತುಂಬ ಇಷ್ಟ ಅಂದೆ. ನೀವು ಮದುವೆಗೆ ಬರ್ತೀರಾ ಅಂತ ಹಠ ಮಾಡ್ಕೊಂಡು ಒಂದು ನಂಬಿಕೆ ಮೇಲೆ ಕರಿತೀಯಾನೆ. ನಿಮ್ಮ ಆಬ್ಸೆನ್ಸ್ ಬೇಡ, ಪ್ರೆಸೆನ್ಸ್ ಇರಲಿ. ಈ ವಿನುತ ಯಾರು? ನನ್ನ ಇಷ್ಟಪಡ್ತಿರೋ ಹುಡುಗ ಯಾರು? ನಮ್ಮ ಅಕ್ಕಂದೆ ರೀ ಮದುವೆ. ನಾನು ತಾನೇ ನಿಮ್ಮನ್ನ ಇಷ್ಟಪಡ್ತಿರೋನು. ಕುನಾಲ್ ವೆಟ್ಸ್ ವಿನುತ, ಹೆಸರು ಚೆನ್ನಾಗಿದೆ ಅಲ್ಲ? ಅಲ್ಲ, ಇತ್ತೀಚೆಗೆ ನನಗೂ ಒಂದು ಪ್ರಾಬ್ಲಮ್ ಶುರು ಆಗಿದೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಾ? ಏನದು? ನಿಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯ್ತು, ನಿಂದು ಯಾವಾಗ ಅಂತ ಫ್ಯಾಮಿಲಿ ಎಲ್ಲ ಕೇಳ್ತಾರೆ, ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ. ಮನೇಲಿ ಮದುವೆ ಆಗು ಹುಡುಗಿ ಹುಡುಕ್ತಿದ್ದೀನಿ ಅಂತ ಒಂದೇ ಸಮ ಹಠ ಹಿಡಿದ್ಬಿಟ್ಟು ಯಾರ್ಕಂಡ್ರಿ. ನೀವು ಅಂದ್ರೆ ಪುರೋಹಿತರ ಕಸಿ ಡೇಟ್ ಫಿಕ್ಸ್ ಮಾಡಿಸಿ ಎಲ್ಲರೂ ಬಾಯೋ ಮುಚ್ಚಿಸ್ಬಿಡೋದೆ. ಏನಂತೀರಾ? ಏನೋ ಈಟ್ ಆಫ್ ದ ಮೂಮೆಂಟ್ ಮಾತು ಬಂದ್ಬಿಡ್ತು. ಬೇಕು ಒಂದ್ಸರ್ ತಲೆಗೆ ಹಾಕೊಳ್ಳಿ, ಇಲ್ಲ ಪರ್ಸ್ಗೆ ಹಾಕೊಳ್ಳಿ. ನಮಗೆ ಯಾಕೆ ಬೇಕು ಗುರು ಇದೆಲ್ಲ? ಯಾಕೇನಾದ್ರೂ ಹೇಳ್ಬೇಕಿತ್ತಾ? ಹೋಗ್ತಾ ಮಾತಾಡೋಣವಾ? ಮುಂದೆ ನೀವು ಹೋದಾಗ ಹಿಂದೆ ನಾವು ಬರುವೆ, ಮುಂದೆ ನೀವು ಹೋದಾಗ ಯಾಕೋ ನಿಮ್ಮನ್ನ ಯಾವನಾದ್ರೂ ಚಮಕಾಯಿಸ್ಕೊಂಡು ಹೋದ್ರೆ ಹೇಳಿ, ನನ್ನ ಕೈಲಿ ಸರಿಯಾಗಿ ಬೀಳ್ತವೆ. ತಾವು ಮುಂದುವರಿಸಿ. ಅದು ನನಗೊಂದು ಹೆಲ್ಪ್ ಮಾಡ್ತೀರಾ? ನೀವು ಕೇಳ್ಬೋದು. ಏನಿಲ್ಲ, ನನ್ನ ನಾಳೆ ನಮ್ಮ ಊರಿಗೆ ಡ್ರಾಪ್ ಮಾಡ್ತೀರಾ? ನೀವಿಲ್ಲಿ ಹಾಸ್ಟೆಲಲ್ಲಿರೋದಾ? ಪಿ ಜಿ. ಅಂದಂಗೆ ಯಾವೂರು ನಿಮ್ಮದು? ಸಕಲೇಶ್ಪುರ. ಎಣ್ಣೆ ಕೇಳಿದ್ರೆ ಕಬಾಬ್ನು ಸೇರ್ಸ್ ಫ್ರೀಯಾಗಿ ಕೊಡ್ತಿದೆಯಲ್ಲ ಗುರುವೆ. ಮೈಂಟೈನ್. ಯಾಕೆ ಸಕಲೇಶ್ಪುರಕ್ಕೆ ಬಸ್ ಇಲ್ವಾ? ಅದು ಬಸ್ಸು ಇದೆ ತಾನೇ? ಇದೆ ಬಿಡಿ, ನಾನು ಬಸ್ಸಲ್ಲೇ ಹೋಗ್ತೀನಿ. ರೀ, ನೀವು ಬಸ್ಸಲ್ಲಿ ಹೋಗಿ ಅಂತ ಹೇಳಿದ್ದಲ್ಲ, ಬಸ್ ಇದೆ ಅಲ್ವಾ ಅಂತ ಕ್ಯಾಶುವಲ್ ಆಗಿ ಕೇಳಿದ್ದು. ಫ್ರೀನೇ ಇರಲ್ಲ ರೀ, ನಾನು ಹೆವಿ ಕೆಲ್ಸದ ಬಿಸಿ, ವರ್ಕೋಹಾಲಿಕ್ ಅಂತಾನೆ ಕರಿಬೋದು. ನೀವು ನೋಡಿದ್ರೆ ಫಸ್ಟ್ ಟೈಮ್ ಹೆಲ್ಪ್ ಕೇಳ್ತಿದ್ದೀರಾ. ನನಗೂ ಮೈಂಡ್ ಫ್ರೆಶ್ ಆಗಬೇಕು. ದೇವಿ ಜೊತೆಗೆ ಭಕ್ತಂದು ಕೆಲಸ. ಸರಿ, ನಾಳೆ ಸರ್ಕಲ್ಗೆ ಬನ್ನಿ, ನಾನು ಕರ್ಕೊಂಡೋಗಿ ನಿಮ್ಗೆ ಸಕಲೇಶ್ಪುರಕ್ಕೆ ಎತ್ತಾಕ್ ಬರ್ತೀನಿ. ಎತ್ತಾಕೋದೇನು ಬೇಡ, ಬಿಟ್ರೆ ಸಾಕು. ನಾನು ತಿಳ್ದಂಗೆ ನಾನೇನೋ ಮಾಡ್ತೀನಿ, ನೀವು ಬರೋಗ್ರಿ ರೀ. ಜೈ ಶ್ರೀರಾಮ್. ನನ್ಕಿಂತ ಮುಂಚೆನೆ ಬಂದು ಕಾಯ್ತಾವಳೆ. ಕಾಯ್ಲಿ 2 ನಿಮಿಷ ಲೇಟಾಗೆ ಹೋಗೋದು. ಇಷ್ಟು ದಿನ ನಾನು ಕಾಯ್ದಿಲ್ವಾ? ಯಾರ್ರೀ ಇಲ್ಲಿ ಸಕಲೇಶ್ಪುರಕ್ಕೆ ಹೊರಟಿರೋರು? ಸರ್ಕಲ್ ಅಲ್ಲಿ ಕಾಯ್ತಿರೋರು, ನನಗೋಸ್ಕರ ವೆಯ್ಟ್ ಮಾಡ್ತಿರೋರು. ಆ ಸಕಲೇಶ್ಪುರ್ ಲುಕ್ಕಿಕ್ಕೆಲ್ಲ ಕೊಡಂಗಿಲ್ಲ ಮೇಡಮ್, ಸಿಂಗಲ್ ಸೀಟ್ ಮೇಡಮ್. ಸಕಲೇಶ್ಪುರ್ ಲೇಟಾಗಿ ಬಂದೆ ಅಂತ ಕೋಪ ಮಾಡ್ಕೊಳಂಗಿಲ್ಲ, ಬೇಜಾರು ಮಾಡ್ಕೊಳಂಗಿಲ್ಲ, ನಮಗೂ ಟೈಮ್ ಸೆನ್ಸ್ ಇಲ್ಲ. ಮೇಡಮ್ ಸಕಲೇಶ್ಪುರ ಮೇಡಮ್, ಸಿಂಗಲ್ ಸೀಟ್ ಮೇಡಮ್. ಟಿಕೆಟ್ ಮೇಡಮ್, ಟಿಕೆಟ್ ತಗೊಳಕಿದ್ದೇನೆ ಬಸ್ಸಾ? KSRTC ನಂದಾಗಿದ್ರೆ ನಿಮಗೆ ಅದರಲ್ಲೂ ಫ್ರೀ ಟ್ರಾವೆಲ್ ತಾನೆ. ಮೇಡಮ್ ಹತ್ತುದ್ರಪ್ಪ, ರೈಟ್. Listen to me now. Listen to me now. Come on, put your head right. Listen to me now. Listen to me now. Come on, put your head right. ಕುಲದಲ್ಲಿ ಕೀಳ್ಯಾವುದೋ ಚಪ್ಪ, ಮತದಲ್ಲಿ ಮೇಲ್ಯಾವುದೋ,
ಇವರು ಮಾತಾಡ್ದೆ ಸುಮ್ಮನೆ ಕೂತ್ಕೊಂಡ್ರೆ ನಾನು ತಾನೇ ಏನು ಮಾಡೋದು. ಹಲೋ ಮಿಸ್ ಕನ್ನಡದ ಕನ್ಯೆ, ನಾನಿವತ್ತು ಮೌನ ವ್ರತ ಯಾರ ಹತ್ರನೂ ಮಾತಾಡಲ್ಲ. ನೀವು? ನನಗೆ ಯಾವ ವ್ರತನೂ ಇಲ್ಲ. ಯಾವುದಾದ್ರೂ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಪೆಟ್ರೋಲ್ ಹಾಕ್ಸ್ತೀನಿ. ಜೈ ಶ್ರೀರಾಮ್. ಹುಡುಗನ ಗಾಡಿಗೆ ಒಂದು ಹುಡುಗಿ ಪೆಟ್ರೋಲ್ ಹಾಕ್ಸಿರೋದು ಇತಿಹಾಸದಲ್ಲೇ ಇಲ್ಲ. ಒಳ್ಳೆ ಬೆಳವಣಿಗೆ. ಈ ಸಲ ಫುಲ್ ಟ್ಯಾಂಕ್ ಇದೆ, ನೆಕ್ಸ್ಟ್ ಟೈಮ್ ಬೇಡ ಅಂದ್ರೂ ಹಾಕಿಸ್ಕೊಂತೀನಿ. ಇದೇ ಜಾಗದಲ್ಲಿ ನಮ್ಮ ಹುಡುಗರು ಇದ್ದಿದ್ರೆ ಪೆಟ್ರೋಲ್ ಹಾಕಿಸ್ಕೊಂಡಿಲ್ಲ, ಬಾಪಿ ಟೀ ಕುಡ್ ದಮ್ಮೊಡೆಯೋಣ ಅಂತ ಕೊಡ್ಸಿರೋರು. ನೀವು? ನಾನೇ ನಿಮ್ಮ ಹುಡುಗ್ರಲ್ವಲ್ಲ. ನನ್ನ ಹುಡುಗಿ ಆಗ್ರಿ, ಹಾ? ಹುಡುಗರಷ್ಟು ವಿಶಾಲವಾದ ಹೃದಯ ಇಲ್ಲ ಅಂತ ಬಡ್ಕೊಂಡೆ. ಸರಿ, ಎಳ್ನೀರು ಕುಡಿತೀರಾ? ಕುಡಿಯೋದು ಅಂತಿದ್ದಂಗೆ ನನ್ನ ಮೈಂಡ್ ಏನೋ ನೆನ್ಸ್ಕೊಂಡು ಮನ್ಸು ಖುಷಿಯಿಂದ ಕುಣಿದಾಡ್ಬಿಡುತ್ತೆ ಕಣ್ರಿ. ಥೂ, ಈ ಡರ್ಟಿ ಮೈಂಡ್ ಸೆಟ್ಗೆಲ್ಲ ನನ್ನ ಫ್ರೆಂಡ್ಸೇ ಕಾರಣ, ಕಚ್ಚಡ ನನ್ನ ಮಕ್ಕಳು. ನಾನು ಕೇಳಿದ್ದು ಎಳನೀರು ಕುಡಿತೀರಾ ಅಂತ. ಬಂದ್ರಿ, ನೀವು ಕುಡಿಸಿದ್ರೆ ಬೇಡ ಅನ್ನಕ್ಕಾಗತ್ತಾ? ಅದು ಏನು ಕುಡಿಸ್ತೀರಾ ಕುಡಿಸ್ರಂತೆ. ಫಸ್ಟ್ ಅಲ್ಲಿ ಹೋಗೋಣ. ಹೌದು, ನಿಮ್ದು ಯಾವ ಕಾಲೇಜು? ಚಿಕ್ಕಮಂಗ್ಳೂರು ಲಾ ಕಾಲೇಜ್. ಏನು, ಲಾ ಕಾಲೇಜಾ? ಅಲ್ಲ ರೀ, ನೀವಿರೋ ಅವತಾರಕ್ಕೂ ನೀವು ಓದ್ತಿರೋದಕ್ಕೂ ಸಂಬಂಧನೇ ಇಲ್ಲ. ಓದೋ ಹುಡುಗರು ಹೆಂಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರೋ, ನಾನು ಹಂಗಿಲ್ಲ. ಅದು ಬುಕ್ ಹಿಡ್ದೋದು ಇತಿಹಾಸ ಆಗಿದೆ. ಏನ್ರಿ ಹೇಳ್ಕೊಡ್ತಾರೆ ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ? ಕೊಡೋ ಪ್ರಶ್ನೆಗೆ ಉತ್ತರ ಬರೆದು ಎಕ್ಸಾಮಲ್ಲಿ ಪಾಸ್ ಆಗೋದು ಹೆಂಗೆ ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡಿ ಜೀವನದಲ್ಲಿ ಗೆಲ್ಲದ್ನಲ್ಲ. ನಾನು ಕೇಳಿದ್ರೆ ಸ್ಟೂಡೆಂಟ್ ಲೈಫಲ್ಲಿ ಪ್ರತಿಯೊಬ್ಬನ ಫೇಲ್ ಆಗ್ಬೇಕಣ್ರಿ. ಆವಾಗ ನೋಡಿ ಫೇಲಿಯರ್ ಅನ್ನೋ ಭಯ ಹೊರಟೋಗುತ್ತಾ. ಲೈಫಲ್ಲಿ ಎಷ್ಟು ಸಲ ಸೋತ್ರು ಗೆಲ್ತೀನಿ ಅನ್ನೋ ಧೈರ್ಯ ಅಲ್ಲಿಂದನೇ ಬರೋದು. ಇಷ್ಟೆಲ್ಲ ಯೋಚನೆ ಮಾಡೋರು ಕಾಲೇಜ್ಗೆ ಏನಕ್ಕೆ ಹೋಗ್ತಿದ್ರಿ ಮತ್ತೆ? ಅದು PU ನಲ್ಲಿ ಕನ್ನಡ ಕ್ಲಾಸ್ ಅಟೆಂಡ್ ಮಾಡಲೇಬೇಕು ಅಂತ ಹೋಗ್ತಿದ್ದೆ. ನನಗೆ ಕನ್ನಡದ ಮೇಲೆ ಎಷ್ಟು ಪ್ರೀತಿನೋ ಕನ್ನಡ ಮೇಡಮ್ ಮೇಲೂ ಅಷ್ಟೇ ಪ್ರೀತಿ. ಅಮೃತ ಅಂತ ಏನಿದ್ರು ಗೊತ್ತಾ ರೀ ನಮ್ಮ ಅಮೃತ ಮೇಡಮ್ಮು. ಅವ್ರು ಬರ್ದಿಲ್ದಿರೋ ಕ್ಲಾಸಲ್ಲಿ ನನಗೆ ಅರ್ಥ ಆಗಿದ್ದೇನು ಗೊತ್ತಾ? ಮೇಡಮ್ ಇಲ್ದಿರೋ ಕ್ಲಾಸು ಸೈಡ್ಸ್ ಇಲ್ದಿರಣ್ಣೆ ಹುಡುಗ್ರಿಗೆ ಕಷ್ಟ ಅನ್ಸುತ್ತೆ ಅಂತ. ನಾನು ಕೇಳಿದ್ರೆ ಹೈಯರ್ ಎಜುಕೇಷನಲ್ಲಿ ಬರೀ ಬ್ಯೂಟಿಫುಲ್ ಆಗಿರೋ ಲೇಡಿ ಲೆಕ್ಚರರ್ಗಳು ಸೀರೆ ಉಡ್ಕೊಂಬಂದು ಪಾಠ ಮಾಡಿದ್ರೆ ಕಾಲೇಜಿಗೆ ಬರಲ್ಲ ಅಂದವನು ಬರ್ತಾನೆ, ಫೇಲ್ ಆದವನು ಪಾಸ್ ಆಗ್ತಾನೆ. ಏನಂತೀರಾ? ರೀ ಏನಾದರೂ ಕೊಡಿಸ್ತೀನಿ ಅಂತೇಳಿ ಮರ್ತೋದ್ರ? ಇಲ್ವಲ್ಲ. ಮರ್ತೋರಂಗ್ ನಾಟಕ ಆಡೋದ್ ಬಿಟ್ಟು ಎಳ್ನೀರು ಕೊಡಿಸ್ರಿ ಕಂಜೂಸ್. ನಾನೇನ್ ಕಂಜೂಸ್ ಅಲ್ಲ. ನಡೀರಿ, ಕುಡೀರಿ, ಅದೆಷ್ಟು ಕುಡಿತೀರಾ ಕೊಡಿಸ್ತೀನಿ. ಸರಿ ನಡೀರಿ. ತಗೊಳ್ರಿ, ಕುಡೀರಿ. ತುಂಬಾ ಹೈಟ್ ಇದೀರಪ್ಪ, ಕೈ ಇಳಿಸ್ಕೊಂಡ್ ಕುಡಿಬೇಕು. ನೀರ್ ನಿಮ್ಮಂಗೆ ಸ್ವೀಟ್ ಸ್ವೀಟ್ ಆಗಿದೆ ಕಣ್ರಿ. ಏನ್ ಲುಕ್ಕು? ನಾನು ಅವಾಗ್ಲೇ ಕುಡ್ಸಿ ಅಂತಾನೆ ಕೇಳಿದ್ದು, ಕೊಡ್ಸಿ ಅಂತಲ್ಲ. ನಮಸ್ಕಾರ. ಮಿಸ್ ಕನ್ನಡದ ಕನ್ಯೆ ಬಿಜಿನಾ? ಇಲ್ಲ, ಹೇಳಿ. ನಿಮ್ಮೂರ್ ವೆದರ್ ಏನ್ ಚೆನ್ನಾಗಿದೆ ಅಲ್ಲ? ಸುತ್ತ ಮರ ಗಿಡ ಹಸಿರು ತಂಪಾದ ಗಾಳಿ, ನನ್ನ ಜೊತೆ ಬುಲೆಟ್ ಮೇಲೆ ಡಿಗ್ 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 ಅಂತ ಹೋಗ್ತಿರೋ ನಿಮಗೆ ಒಳ್ಳೆ ಫೀಲ್ ಕೊಡ್ತಿರ್ಬೇಕಲ್ಲ? ಅಲ್ಲ, ಒಂಥರ ಚೆನ್ನಾಗಿದೆ. ನಿಮಗೇನು ಫೀಲ್ ಆಗ್ತಿಲ್ವಾ? ಸಿಮೆಂಟು ಆಗ್ತಿಲ್ಲ ನನ್ಗೆ. ಒಂದ್ ಹುಡುಗಿ ಕರ್ಕೊಂಡು ಹೋಗ್ತಿದೀನಿ ಅನ್ನೋ ಫೀಲೇ ಸಿಗ್ತಿಲ್ವಲ್ರಿ. ನನ್ನ ನಂಬಾರಿ ನಾನೇನು ಆಂಬುಲೆನ್ಸ್ ಅಂತ ಬೈಕ್ ಅಂತ ಐತೆ. ಏನ್ ಪೇಷಂಟ್ ಕರ್ಕೊಂಡು ಫೀಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಿತ್ತು? ಹಾಳಾಗೋಗ್ಲಿ ಬನ್ನಿ. ನಡು ರೋಡಲ್ಲಿ ಒಂದು ಹುಡುಗಂಗೆ ಹಿಂಗೆ ಕೇಳಿದ್ರೆ ಏನ್ ತಾನೇ ಹೇಳಕ್ ಸಾಧ್ಯ? ನಸೀಬ್ ಮೇ ಏಚ್ ಲಿಕ್ಕಾ ತೋ ಕೌನ್ ಕ್ಯಾ ಕರ್ ಸಕ್ತಾ ಹೈ. ನೀವು ಹೊರಗಡೆಯಿಂದ ನೋಡೋಷ್ಟು ಒರಟೇನಲ್ಲ, ಒಳ್ಳೆಯವ್ರೇನೆ. ಆದ್ರೂ ಯಾಕೆ ಹಿಂಗ ಆಡ್ತೀರಾ? ಸುಮ್ಮನಿರ್ರಿ, ನಾನು ಕೆಟ್ಟವನೇ. ನೋಡಿ, ಇವತ್ತಿನ ಕಾಲದಲ್ಲಿ ಒಳ್ಳೆಯವ್ರನ್ನ ಒಳ್ಳೆತನ ಎಷ್ಟು ಕೆಟ್ಟದಾಗಿ ಬಳಸ್ಕೊಂತಾರೆ ಹೇಳಿ. ಸ್ವಂತ ಬುದ್ಧಿ ಬಂದ್ಬಿಟ್ಟಿದೆ ರೀ. ನಾವೆಷ್ಟೇ ಒಳ್ಳೆಯವರಾಗಿದ್ರು ಪ್ರಪಂಚಕ್ಕೆ ಕೆಟ್ಟವರು ಅಂತಾನೆ ತೋರಿಸ್ಕೋಬೇಕು. ಆವಾಗಲೇ ಈ ಕೆಟ್ಟ ಪ್ರಪಂಚದಲ್ಲಿ ಬದುಕಕ್ಕೆ ಸಾಧ್ಯ, ಬೆಳೆಯಕ್ಕೆ ಸಾಧ್ಯ. ನಿಮಗೆ ಇವೆಲ್ಲ ಅರ್ಥ ಆಗಲ್ಲ ಬನ್ನಿ. ಇಷ್ಟೊಂದು ಅಗ್ರೆಷನ್ಸ್ ಒಳ್ಳೇದಲ್ಲ ರೀ. ನೀವು ಬುದ್ಧನ್ ಫಾಲೋ ಮಾಡಿ, ಅವಾಗ ನೀವೇ ಕಾಮ್ ಆಗ್ತೀರಾ. ಜೈ ಶ್ರೀರಾಮ್. ನೀವು ಬುದ್ಧನ್ ಫಾಲೋವರಾ? ಅದಕ್ಕೆ ಬೋಧನೆ ಮಾಡ್ತಿದ್ದೀರಾ. ಹಿಂಗೆ ಹೇಳ್ತೀನಿ ಅನ್ಕೋಬೇಡಿ. ಬುದ್ಧ ಬುದ್ಧಿ ಹೇಳಿರೋದು ಅವ್ರವ್ರ ಬುದ್ಧಿ ಕಲೀಲಿ ಅಂತ, ಬೇರೆಯವ್ರಿಗೋಗಿ ಉಪದೇಶ ಮಾಡಿ ಅಂತಲ್ಲ.
ಇವಾಗ ಇಲ್ಲಿಂದ ಹೋದ ತಕ್ಷಣ ಸಿಗರೇಟ್ ಸೇರ್ತೀರಾ ಅಲ್ಲ? ಅಫ್ಕೋರ್ಸ್, ಇಷ್ಟೋ ತನಕ ನೀವಿದ್ರಿ ಅಂತ ಸುಮ್ಮನಿದ್ದಿದ್ದೆ ದೊಡ್ಡ ವಿಷಯ. ನೋಡಿ, ಊಟ ತಿಂಡಿ ಹೆಂಗೋ ಹಂಗೆ ಎಣ್ಣೆ ಸಿಗರೇಟು ಟೈಮಿಗೆ ಕರೆಕ್ಟಾಗಿ ಆಗ್ಬಿಡ್ಬೇಕು ನಮಗೆ. ಇಷ್ಟೊಂದು ಸಿಗರೇಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ. ಪ್ರೀತಿನ ಪ್ರೀತ್ಸೋನ್ನ ಕಾಯಿಸೋದು ಹಾರ್ಟ್ಗೆ ಒಳ್ಳೇದಲ್ಲ. ಆರೋಗ್ಯದ ಬಗ್ಗೆ ಮಾತಾಡ್ತೀರಾ. ಹೌದು, ನಿಮ್ಮ ಮನೆಗೆ ಬಂದವ್ರಿಗೆ ಒಳಗೆ ಕರೆದು ಕಾಫಿ ಕೊಟ್ಟು ಊಟ ತಿಂಡಿ ಹಾಕೋದೆಲ್ಲ ಏನಿಲ್ವಾ? ಇಷ್ಟೇ ಗುರು ಹೆಣ್ಮಕ್ಳು, ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನಿರ್ತೀಯಲ್ಲಪ್ಪ ಸೂರ್ಯ. ಸುಟ್ಬಿಡು ನನ್ನ. ಏನು ಮಾಡಕ್ಕೆ ಬದುಕಿರ್ಬೇಕು ನಾವು ಗಂಡ್ಮಕ್ಳು. ಹೌದು, ನಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ಯೋಚನೆ ಮಾಡಿದ್ದೀನಿ, ತಗೊಳ್ಳಿ. ನಿಮಗೆ ಕಾಫಿ ತಾನೇ? ಹೆಂಗಿದ್ರು ನಮ್ಮ ಮನೆಗೆ ತಾಂಬೂಲ ತಗೊಂಡು ಬರ್ತೀರಲ್ಲ, ಆವಾಗಲೇ ಕೊಡ್ತೀನಿ. ಊಟ ತಿಂಡಿ ಎಲ್ಲ ಇನ್ಮೇಲೆ ನಾನೇ ಮಾಡ್ಕೊಡ್ಬೇಕಲ್ವಾ? ಸುತ್ತಾಗಿದೆ ಗೆಳೆಯ ಮುದ್ದಾದ ನಿನ್ನ ಮಾತಿಗೆ, ಸಹಿ ಹಾಕು ವೀಣಿಯ ಮನಸಾರೆ ನಿನ್ನ ಪ್ರೀತಿಗೆ, ಪೇಚಾಡಿದೆ ಮನವಿಂದು ಚಡಪಡಿಸಿದೆ ನೀನೇ ಬೇಕೆಂದು ಎಂದೆಂದು, ಅದೇನು ಮೂಡಿ ಮಾಡಿಹನು ನನ್ನನ್ನು ಹೀಗೆ ಕಾಡುತ್ತಿಹನು ನನ್ನ ಕಲಕ. ಹಲೋ ಮಿಸ್ಟರ್ ಕನ್ನಡ ಹುಡುಗ, ಪುರೋಹಿತ್ರ ಕೈಲಿ ಡೇಟ್ ಫಿಕ್ಸ್ ಮಾಡಿಸಿ, ಇಬ್ರು ಸೇರಿ ಎಲ್ರು ಬಾಯಿನೂ ಮುಚ್ಚೋಣ. Your smile, my sunrise and every dawn. In your arms, the world fades away. Love's melody sung by your heart, forever begin. ಇದು ಕಲಾಕಾರ. ನನ್ನ ಮನ್ಸಲ್ಲಿ ಕೇಸ್ ನಂಬರ್ 143 ರಿಜಿಸ್ಟರ್ ಮಾಡಿ ಬಿಟ್ಟ. Kalakar.